ಮುಖ್ಯವಾಗಿ ಕ್ರೈಸ್ತರು ಯಾವುದನ್ನು ಪ್ರೂವ್ ಮಾಡ್ತಾರೆ ಅಂದರೆ, ಏನೂ ಇಲ್ಲದೇ ಇರೋದು, ದರಿದ್ರದಲ್ಲಿರೋದೇ ಆಧ್ಯಾತ್ಮಿಕ ಜೀವಿತದಲ್ಲಿ ಉನ್ನತವಾದಂಥ ಒಂದು ಸ್ಥಾನ. ಅಂದರೆ ದೇವರೊಂದಿಗೆ ಇದ್ದಾರೆ ಅನ್ನೋದಕ್ಕೆ ಗುರುತು ಏನೂ ಇಲ್ಲದೇ ಇರೋದು ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಯಾಕೆ ಅಂದರೆ ದಿಸ್ ಈಸ್ ದ ಈಸಿಯೆಸ್ಟ್ ಥಿಂಗ್ ಟು ಪ್ರೂವ್. ಅವನೇನು ಹೇಳ್ತಾನೆ ಗೊತ್ತಾ? ನೀನು ಆಶೀರ್ವದಿಸಿರೋದು ಯೋಬನ್ನ. ಸೇಟನ್ ಸೆಡ್, ಹೂ ಅಗ್ರೀಡ್? ಸೇಟನ್ ಅಗ್ರೀಡ್. ಯು ಹ್ಯಾವ್ ಬ್ಲೆಸ್ಡ್ ಹಿಮ್. ಸೊ ಬ್ಲೆಸ್ಸಿಂಗ್ ಕಮ್ಸ್ ಫ್ರಮ್ ಗಾಡ್. ದೇವರೇ ಆಶೀರ್ವದಿಸೋದು ಅಂತ ಸೈತಾನನೇ ಒಪ್ಕೊಂಡವನ್ರಿ. ಈಗ ಯೋಬನಿಗೆ ಒಂದು ದೊಡ್ಡ ಶೋಧನೆ. ನನಗೆ ಗೊತ್ತಿರೋಂಗೆ ಇರೋದ್ರಲ್ಲೇ ದೊಡ್ಡ ಕಷ್ಟ ಯಾರು ಗೊತ್ತಾ? ಈ ಲಾಸ್ಟಲ್ಲಿ ಫ್ರೆಂಡ್ಸ್ಗಳು ಬಂದು ಬುದ್ಧಿ ಹೇಳ್ತಾರೆ ನೋಡ್ದ, ಇದಕ್ಕಿಂತ ಕಷ್ಟ ಬೇರೆ ಯಾವುದೂ ಇಲ್ಲ. ಕೆಲವ್ರು ನೋಡಿ ಅಡ್ವೈಸ್ ಮಾಡೋದಕ್ಕೆ ತುಂಬ ಜನ ಬರ್ತಾರೆ. ಹೋದರೆ ನಮ್ಮ ಹತ್ರ ಏನೋ ಖಾಲಿ ಆಗ್ಬಿಡ್ತಂದ್ರೆ ಅಡ್ವೈಸ್ ಮಾಡೋಕ್ಕೆ ಜನ ಬರ್ತಾರೆ ನೋಡಿ. ಅಪ್ಪಪ್ಪಪ್ಪ, ಅದ್ರ ಥರ ಶೋಧನೆ ಯಾವುದೂ ಇಲ್ಲ. ಸೈತಾನನಿಗೆ ಇದ್ದಂಥ ಅಧಿಕಾರನ ಯಾಕೆ ದೇವರು ವಾಪಸ್ ತೊಗೊಂಡಿಲ್ಲ? ನಾನು ಹೇಳ, ಸೈತಾನ ಹತ್ರನೇ ವಾಪಸ್ ತೊಗೊಳ್ದೇ ಇರೋ ದೇವರು ಮಕ್ಕಳ ಹತ್ರ ವಾಪಸ್ ತೊಗೊಳ್ತಾರೇನ್ರಿ? ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತು ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡೋದ್ರಲ್ಲಿ ನಾನು ಭಾಳ ಸಂತೋಷ ಪಡ್ತೇನೆ. ಇಲ್ಲಿ ನನ್ನನ್ನು ನೋಡ್ತಾ ಇರುವಂಥ, ಆನ್ಲೈನಲ್ಲಿ ನೋಡ್ತಾ ಇರುವಂಥ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ಆಹ್ವಾನಿಸ್ತೇನೆ. ಇವತ್ತು ಒಂದು ಹೊಸ ಸೆಟಪ್. ನಾವು ಅನೇಕ ದಿನಗಳಿಂದ ಪ್ರಾರ್ಥನೆ ಮಾಡಿ ಒಂದು ಸ್ಟುಡಿಯೋನ ನಾವು ಮಾಡಬೇಕು ಅಂತ ನಾವು ಪ್ರಾರ್ಥನೆ ಮಾಡಿ ಪ್ಲ್ಯಾನ್ ಮಾಡಿದ್ವಿ. ಅದು ಈಗ ದೇವರು ಅದಕ್ಕೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು ಒದಗಿಸಿ ಇವತ್ತು ಇಲ್ಲಿನಿಂದ ಹೊಸ ಜಾಗ, ಹೊಸ ಸ್ಟುಡಿಯೋ, ಹೊಸ ಅಭಿಷೇಕ, ಹೊಸ ವಾಕ್ಯದೊಂದಿಗೆ ನಿಮ್ಮೊಂದಿಗೆ ಮಾತನಾಡುವುದು ಭಾಳ ಸಂತೋಷ ಆಗಿದೆ. ಸೊ ಈ ವಾಕ್ಯವು ಖಂಡಿತವಾಗಲೂ ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸಗಳನ್ನು, ಅದ್ಭುತಗಳನ್ನು ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಎಲ್ಲಿ ವಾಕ್ಯ ಉಂಟೋ ಅಲ್ಲಿ ದೇವರುಂಟು. ಹೆಂಗೆ ಪಾಸ್ಟರ್ ವಾಕ್ಯ ಇದ್ದರೆ ದೇವರು ಹೆಂಗಿರ್ತಾರೆ ನೋಡಿ. ಈಗ ಒಂದು MLA ಲೆಟ್ರ್ ಕೊಡ್ತಾರೆ, ರೆಕಮೆಂಡ್ ಲೆಟ್ರ್ ಕೊಡ್ತಾರೆ, ಇದನ್ನು ಎತ್ಕೊಂಡೋಗಿ ಅವ್ರ ಹತ್ರ ಕೊಡಿ ಅಂತ. ಸೊ MLA ಅಲ್ಲಿ ಬರೋಲ್ಲ, ಅವ್ರು ಬರೆದು ಕೊಟ್ಟಿರುವಂಥ ಲೆಟ್ರು, ಆ ಸೈನು ಎತ್ಕೊಂಡೋಗಿ ಅವ್ರು ಕೊಟ್ಟರೆ, ಈ ಲೆಟ್ರ್ ಅವ್ರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅದು ನೋಡಿದ ತಕ್ಷಣ ಓಹೋ ಓಕೆ 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 ಅಂತ ಒಂದು ರೆಸ್ಪೆಕ್ಟ್ ಇರುತ್ತೆ. ಸೊ MLA ಬರಲಿಲ್ಲ ಅಂದ್ರೂ ಆ ಕೊಟ್ಟರಲ್ಲ ಲೆಟ್ರು, ಅದರಲ್ಲಿ ಅವರೇ ಬಂದಿದ್ದ ಥರ ಒಂದು ಮರ್ಯಾದೆ ಅದು. ಸೊ ದೇವ್ರ ವಾಕ್ಯ ಅನ್ನೋದು ದೇವರೇ ನಮ್ಮ ಜೊತೆ ಇರೋ ಥರ. ಪ್ರೈಸ್ ದಿ ಲಾರ್ಡ್. ಹೇಗೆ ಒಂದು ರೆಕಮೆಂಡ್ ಲೆಟ್ರು ಕೆಲಸ ಮಾಡುತ್ತೋ ಅದೇ ರೀತಿಯೇ ವಾಕ್ಯ ಕೆಲಸ ಮಾಡುತ್ತೆ. ಈಗ ನಾವು ಆ ರೆಕಮೆಂಡ್ ಲೆಟ್ರನ್ನ ಅರ್ಧಾಕ್ಬಿಟ್ರೆ ನಾವು ಅವ್ರನ್ನ ಗೌರವ ಕೊಟ್ಟಿಲ್ಲ ಅಂತ ಅರ್ಥ. ಒಂದು MLAನೋ ಇಲ್ಲ ಒಂದು ಮಿನಿಸ್ಟ್ರು ಒಂದು ಲೆಟ್ರ್ ಕೊಟ್ಟಿದ್ದಾರೆ, ಇದೆಲ್ಲ ಏನು ಮುಖ್ಯ ಇಲ್ಲ ಅಂತ ಕಿತ್ತಾಕಿದ್ರೆ ಯಾರಿಗೆ ಮರ್ಯಾದೆ ಕೊಟ್ಟಿಲ್ವಂತೆ? MLAಗೆ ಮರ್ಯಾದೆ ಕೊಟ್ಟಿಲ್ಲ. ಆ ರೀತಿಯೇ ವಾಕ್ಯಕ್ಕೆ ನಾವು ಎಷ್ಟು ಘನ ಕೊಡ್ತೀವೋ ಅಷ್ಟು ನಾವು ದೇವರಿಗೆ ಘನ ಕೊಟ್ಟ ಹಾಗೆ. ಪ್ರೈಸ್ ದಿ ಲಾರ್ಡ್. ಸೊ ಈ ವಾಕ್ಯನ ನಾವು ಘನಪಡಿಸೋಣ, ಯಾಕೆಂದರೆ ಈ ವಾಕ್ಯ ನಮ್ಮನ್ನು ಘನಪಡಿಸುತ್ತೆ. ಇವತ್ತು ಅನೇಕರ ಕ್ರೈಸ್ತರಿಗೆ ಒಂದು ದೊಡ್ಡ ಗಲಿಬಿಲಿ ಉಂಟು. ದೇವರು ನಿಜವಾಗಲೂ ಆಶೀರ್ವದಿಸುವಂಥ ದೇವರ, ಅಥವಾ ಆಶೀರ್ವಾದಗಳನ್ನು ತಗೊಳ್ಳೋ ದೇವರ, ಅಥವಾ ಶಿಕ್ಷೆಯನ್ನು ಕೊಟ್ಟು ನಮ್ಮನ್ನು ಸರಿಪಡಿಸ್ತಾರ, ಅಥವಾ ನಮ್ಮನ್ನು ಬಾಧಿಸ್ತಾರ? ಈ ಕಾಯಿಲೆಗಳೆಲ್ಲ ದೇವರೇನ ಕೊಡೋದು? ಈ ಕಷ್ಟ ಎಲ್ಲ ದೇವರೇನ ಕೊಡೋದು? ಒಂದು ದೊಡ್ಡ ಪ್ರಶ್ನೆ ಎಲ್ಲರಲ್ಲೂ ಇದೆ. ಸೊ ಇವತ್ತು ಮಾತನಾಡುವಂಥ ಈ ವಾಕ್ಯ ಅನೇಕರ ಜೀವಿತದಲ್ಲಿ ಬಿಡುಗಡೆ ಮಾಡುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಪ್ರೈಸ್ ದಿ ಲಾರ್ಡ್. ಫ್ರಮ್ ಟುಡೇ ಯುವರ್ ಸ್ಟೋರಿ ಈಸ್ ಚೇಂಜಿಂಗ್. ಆಮೆನ್. ಇವತ್ತಿನಿಂದ ನಿಮ್ಮ ಜೀವನದ ಕಥೆಗಳು ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಆಮೆನ್. ರೈಟ್. ಇವತ್ತು ಅನೇಕ ಕ್ವಶನ್ಗಳಿಗೆ ನಿಮಗೆ ಉತ್ತರ ಸಿಗುತ್ತೆ ಇವತ್ತು ನಾನು ಮಾತನಾಡೋದ್ರಲ್ಲಿ. ಅದು ಮಾತ್ರ ಅಲ್ಲ, ಇವತ್ತೊಂದು ದಿನ ಅಲ್ಲ, ಇನ್ನು ಬರುವಂಥ ದಿನಗಳಲ್ಲಿ ಈ ಬೈಬಲ್ ಸ್ಟಡಿ. ಸೊ ಯಾವತ್ತು ಬುಧವಾರ ಇದೊಂದು ಬೈಬಲ್ ಸ್ಟಡಿ ಥರ ನಾವು ಇಟ್ಟಿದ್ದೀವಿ. ಈ ಬೈಬಲ್ ಸ್ಟಡಿಯಲ್ಲಿ ಅನೇಕ ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ನಿಮಗೆ ಆಟೋಮೆಟಿಕ್ಕಾಗಿ ಸಿಗ್ತಾ ಇರ್ತೈತೆ. ಯಾಕಂದರೆ ನಾನೆಲ್ಲ ಮಾತನಾಡೋದು, ದೇವರ ಆತ್ಮನು ನನ್ನ ಮುಖಾಂತರ ನಿಮ್ಮೊಂದಿಗೆ ಮಾತನಾಡ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತು ಅನೇಕರು ಏನು ಹೇಳ್ತಾರೆ ಅಂದರೆ, ಮನಿ ಈಸ್ ನಾಟ್ ಸ್ಪಿರಿಚುವಲ್. ಅಂದರೆ ದೇವರೊಂದಿಗೆ ಒಬ್ಬರಿದ್ದಾರೆ
ಅಂದರೆ ಆಧ್ಯಾತ್ಮಿಕ ಜೀವಿತದಲ್ಲಿ ಚೆನ್ನಾಗಿದ್ದಾರೆ ಅನ್ನೋದಕ್ಕೆ ಗುರುತು ದುಡ್ಡಲ್ಲ ಅಂತ ಒಂದು ಗ್ರೂಪ್ ಹೇಳುತ್ತೆ. ಇನ್ನೊಂದು ಗ್ರೂಪ್ ಏನು ಹೇಳುತ್ತೆ ಅಂದರೆ, ನಾವೆಷ್ಟು ದರಿದ್ರದಲ್ಲಿರ್ತೀವೋ ಆಗ ದೇವರು ನಮ್ಮ ಜೊತೆ ಇರ್ತಾರೆ ಅನ್ನೋ ಒಂದು ಗುಂಪು ಇದೆ. ಸೊ ಬೋತ್ ಆರ್ ರಾಂಗ್. ಮನಿ ಈಸ್ ನಾಟ್ ಸ್ಪಿರಿಚುವಲ್. ಯಾಕತ್ತಾ, ಲೋಕದವ್ರ ಹತ್ರ ಎಷ್ಟೋ ದುಡ್ಡಿದೆ, ದುಡ್ಡಿರೋರೆಲ್ಲ ಸ್ಪಿರಿಚುವಲ್, ಅವರ ಆಧ್ಯಾತ್ಮಿಕ ಜೀವಿತದಲ್ಲಿ ದೇವರೊಂದಿಗೆ ಇದ್ದಾರೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದೇ ರೀತಿ ದುಡ್ಡು ಇಲ್ಲದೇ ಇರೋದೇ ಸ್ಪಿರಿಚುವಲ್ ಅನ್ನೋದು ತಪ್ಪು. ಸೊ ಈ ಆಶೀರ್ವಾದ ಯಾರಿಂದ ಬರುತ್ತೆ, ಹೆಂಗೆ ಬರುತ್ತೆ, ಯಾರಿಂದ ಆಶೀರ್ವಾದ ಹೋಗುತ್ತೆ, ಯಾರಿಂದ ಆಶೀರ್ವಾದ ಬರುತ್ತೆ, ಯಾರು ನಮ್ಮನ್ನು ಆಶ್ವಸಿಸೋದು, ಯಾರು ನಮ್ಮನ್ನು ಘನಪಡಿಸೋದು, ಯಾರು ನಮ್ಮನ್ನು ಗೌರವಪಡಿಸೋದು, ಹೇಗೆ ದೇವ್ರು ನಮ್ಮ ತಲೆಯ ಮೇಲೆ ಕೆತ್ತಾರೆ, ಇದೆಲ್ಲ ಒಂದು ಸೀರಿಯಸ್ ಆಗಿ ನಾವು ನೋಡೋಣ. ಸೀರಿಯಸ್ ಆಗಿ ಮುಖ್ಯವಾಗಿ ಕ್ರೈಸ್ತರು ಯಾವುದನ್ನು ಪ್ರೂವ್ ಮಾಡ್ತಾರೆ ಅಂದರೆ, ಏನೂ ಇಲ್ಲದೇ ಇರೋದು, ದರಿದ್ರದಲ್ಲಿರೋದೇ ಆಧ್ಯಾತ್ಮಿಕ ಜೀವಿತದಲ್ಲಿ ಉನ್ನತವಾದಂಥ ಒಂದು ಸ್ಥಾನ. ಅಂದರೆ ದೇವರೊಂದಿಗೆ ಇದ್ದಾರೆ ಅನ್ನೋದಕ್ಕೆ ಗುರುತು ಏನೂ ಇಲ್ಲದೇ ಇರೋದು ಅನ್ನೋದನ್ನು ಪ್ರೂವ್ ಮಾಡ್ತಾರೆ. ಯಾಕೆ ಅಂದರೆ, ದಿಸ್ ಈಸ್ ದ ಈಸಿಯೆಸ್ಟ್ ಥಿಂಗ್ ಟು ಪ್ರೂವ್. ಪಾವರ್ಟಿ ಈಸ್ ಸ್ಪಿರಿಚುಯಾಲಿಟಿ. ಅವರು ಅದನ್ನು ಈಸಿಯಾಗಿ ಪ್ರೂವ್ ಮಾಡಿಬಿಡ್ಬೋದು. ಯಾಕೆ ಗೊತ್ತಾ, ಏನು ಇಲ್ಲದೇ ಇರೋದನ್ನು ತೋರಿಸೋದು ಈಸಿ, ದೇವ್ರು ನನ್ನನ್ನು ಆಶ್ವಸಿದ್ದಾರೆ ಅಂತ ತೋರಿಸೋದು ಕಷ್ಟ. ಸೊ ಯಾವ್ದು ಈಸಿನೋ ಕ್ರೈಸ್ತರು ಅದನ್ನು ಎತ್ಕೊಂಡ್ಬಿಟ್ರು. ಓಕೆ, ನಮ್ಮ ಹತ್ರ ಏನೂ ಇಲ್ಲ, ಸೊ ದೇವ್ರು ನಮ್ಮ ಜೊತೆ ಇದ್ದಾರೆ, ಸೊ ಏನು ಇಲ್ಲದೇ ಇರೋದೇ ಕರೆಕ್ಟು. ಇವತ್ತು ಪ್ರೀಚರ್ಸು ಏನು ಪ್ರೀಚ್ ಮಾಡಿಬಿಟ್ರು ಅಂದರೆ, ಏನೂ ಬೇಡ, ಏನೂ ಇರಬಾರ್ದು, ಹಿಂಗೇ ಇರಬೇಕು ಅಂತ ದರಿದ್ರನ ಪ್ರೂವ್ ಮಾಡಿಬಿಟ್ರು. ದರಿದ್ರ ಇದ್ದರೆ ದೇವರಿದ್ದಾರೆ ಅನ್ನೋದನ್ನು ಪ್ರೂವ್ ಮಾಡಿಬಿಟ್ರು. ಸೊ ಇವತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ. ಈ ಸಂದೇಶದಿಂದ ನಿಮ್ಮ ಜೀವಿತಗಳೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದರಲ್ಲಿ ಯಾವ ಸಂದೇಹನೂ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಸೊ ಪಾವರ್ಟಿ ಇಸ್ ದ ಸೈನ್ ಆಫ್ ಸ್ಪಿರಿಚುಯಾಲಿಟಿ. ಇದು ಎಲ್ಲಿಂದ ಎತ್ಕೊಳ್ತಾರೆ ಸೇವಕರು? ಬೈಬಲಿಂದ. ಅಂದರೆ ಅವ್ರೇನು ಹೇಳ್ತಾರೆ ಗೊತ್ತಾ, ಅವ್ರ ಹತ್ರ ಒಂದು ಸ್ಟೋರಿ ಇದೆ. ಏನು ಸ್ಟೋರಿ ಇದೆ ಅಂದರೆ, ಐಶ್ವರ್ಯವಂತನು, ರಿಚ್ ಮ್ಯಾನ್ ಎಲ್ಲೋದ? ನರಕಕ್ಕೆ ಹೋದ. ಬೆಗ್ಗರ್, ಭಿಕ್ಷುಗಾರನೆಂಬ ಲಾಜರನು, ಅವನೆಲ್ಲೋದ? ಪರಲೋಕಕ್ಕೆ ಹೋದ. ಸೊ ಐಶ್ವರ್ಯವಂತರು ಎಲ್ಲಿ ಹೋಗ್ತಾರೆ? ನರಕಕ್ಕೆ ಹೋಗ್ತಾರೆ. ಭಿಕ್ಷುಕರಾಗಿದ್ದರೆ ಎಲ್ಲಿ ಹೋಗ್ತಾರೆ? ಪರಲೋಕಕ್ಕೆ ಹೋಗ್ತಾರೆ. ಸೊ ಇವತ್ತು ನಮ್ಮ ಪ್ರಾಬ್ಲಮ್ ಏನು ಗೊತ್ತಾ, ನಾವು ಐಶ್ವರ್ಯವಂತರು ಅಲ್ಲ, ವಿ ಆರ್ ನಾಟ್ ಸೋ ರಿಚ್. ನಾವು ಭಿಕ್ಷುಕರು ಅಲ್ಲ, ವಿ ಆರ್ ನಾಟ್ ಬೆಗ್ಗರ್ಸ್ ಟು. ಸೊ ಇವಾಗ ನಾವೆಲ್ಲೂ ಹೋಗ್ತೀವಿ ಅನ್ನೋದೇ ಪ್ರಶ್ನೆ. ಇವಾಗ ನಮಗೇನು ಮಾಡಬೇಕು ಗೊತ್ತಾ, ಈ ನರಕಕ್ಕೂ ಪರಲೋಕಕ್ಕೂ ಮಧ್ಯದಲ್ಲಿ ಯಾವುದಾದ್ರೂ ಒಂದು ಜಾಗ ಕಂಡುಹಿಡಿಬೇಕು. ಈ ಮಿಡ್ಲ್ ಕ್ಲಾಸ್ನ ಮಿಡ್ಲಲ್ಲಿ ಹಾಕಬೇಕು. ಯೇಸು ಸ್ವಾಮಿ ಏನು ಹೇಳಿದ್ರು? ನೀವು ಈ ಲೋಕಕ್ಕೆ ಬೆಳಕಾಗಿರ್ತೀರ. ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್. ಲೋಕಕ್ಕೆ ಬೆಳಕಾಗಿರಬೇಕು. ನಾವೆಲ್ಲ ಏನು ಮಾಡ್ತೀವಿ? ಹೆಂಗಾದರೂ ಪರಲೋಕಕ್ಕೆ ಹೋಗ್ಬೇಕು ಅಂತೀವಿ. ಸರಿ, ಪರಲೋಕಕ್ಕೆ ಹೋಗಿ ನೀನು ಲೈಟ್ ತೊಗೊಂಡು ಏನು ಮಾಡ್ತೀಯ? ಪರಲೋಕ ಎಲ್ಲ ಫುಲ್ ಬೆಳಕು. ಹೆವೆನ್ ಈಸ್ ಫುಲ್ ಆಫ್ ಲೈಟ್. ಯಾಕಂದರೆ ದೇವರೇ ಬೆಳಕಾಗಿದ್ದಾರಂತೆ. ದೇವ್ರು ನಿನಗೇನು ಹೇಳಿದ್ರು? ಲೋಕಕ್ಕೆ ಬೆಳಕಾಗಿದೆ. ನೀನು ಎತ್ಕೊಂಡು ಹೋಗಿ ಪರಲೋಕದಲ್ಲಿ ಒಂದು ಟ್ಯೂಬ್ ಲೈಟ್ ಇಟ್ಕೊಂಡು ಕುಂತ್ಕೊಳ್ಳೋಕ್ಕಾಗುತ್ತಾ? ಎಲ್ಲೋ ಒಂದು ಮೂಲೆಯಲ್ಲಿ ನಾವೊಂದು ರೌಂಡ್ ಬಲ್ಬ್ ಥರ ಮೇಲೆ ಇರೋದಕ್ಕೆ ದೇವ್ರು ಹೇಳಿದ್ರು, ಯು ಆರ್ ದ ಲೈಟ್ ಆಫ್ ದಿಸ್ ವರ್ಲ್ಡ್, ನಾಟ್ ಫಾರ್ ಹೆವೆನ್. ಈ ಲೋಕಕ್ಕೆ ಬೆಳಕಾಗಿರು ಅಂದರು. ಪರಲೋಕಕ್ಕೆ ಹೋಗಿ ಬೆಳಕಾಗಿರು ಅಂತ ಇಲ್ಲ. ನೀನು ಅಲ್ಲಿ ಹೋಗಿ ಪರಲೋಕದಲ್ಲಿ ಬೆಳಕಾಗಿರಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಸೊ ಈ ಲೋಕಕ್ಕೆ ನೀವು ಬೆಳಕು. ಯಾಕೆ ಲೋಕಕ್ಕೆ ನಾವು ಬೆಳಕಾಗಿರಬೇಕು? ಈ ಲೋಕ ಕತ್ತಲೆ ಆಗಿದೆ. ಕತ್ತಲೆ ಆದಂಥ ಈ ಲೋಕಕ್ಕೆ ಕ್ರೈಸ್ತರು ಬೆಳಕಾಗಿರಬೇಕು ಅನ್ನೋದೇ ದೇವರ ಚಿತ್ತ. ಕೆಲವೊಂದು ರೆವಲೇಷನ್ಸ್ನ ನೀವು ಅರ್ಥ ಮಾಡ್ಕೊಂಬಿಟ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಇವಾಗ ಮನೆಗಳಲ್ಲಿ ಈ ಜಿರಳೆಗಳು ಯಾವಾಗ ಗೊತ್ತಾ ಕೆಲಸ ಮಾಡೋದು? ಲೈಟೆಲ್ಲ ಆರಿಸಿದ್ಮೇಲೆ ಎಲ್ಲ ಜಿರಳೆಗಳು ಓಡಾಡ್ತಾ ಇರ್ತೈತೆ. ಒಂದು ಲೈಟ್ ಹಾಕಿ ಎಲ್ಲ ವಾಪಸ್ ಓಡ್ತಾ ಇರ್ತೈತೆ. ಸೊ ಈ ಜಿರಳೆಗಳು ಯಾವಾಗ ಕೆಲಸ ಮಾಡೋದು ಅಂದರೆ ಕತ್ತಲೆ ಇದ್ದಾಗಲೇ. ಸೊ ಎಲ್ಲಿ ಸೈತಾನನ ಕೆಲಸ ಮಾಡ್ತಾನೆ ಅಂದರೆ, ಎಲ್ಲಿ ಲೈಟ್ ಇಲ್ವೋ, ಎಲ್ಲಿ ಬೆಳಕಿಲ್ವೋ ಅಲ್ಲ ಅವನು ಕೆಲಸ ಮಾಡ್ತಾನೆ. ಇವತ್ತು ಈ ಪ್ರಸಂಗ ನಿಮ್ಮ ಲೈಫಲ್ಲಿ ಒಂದು ಲೈಟ್ ತರುತ್ತೆ. ಎಲ್ಲ ಸೈತಾನನ ಕ್ರಿಯೆಗಳು ಹೇಗೆ ಲಯ ಆಗುತ್ತೆ ಅಂತ ನೋಡಿ.
ಆಮೆನ್. ಎಲ್ಲ ಜಿರಳೆಗಳು ಹೇಗೆ ಓಡೋಗುತ್ತೋ ಲೈಟ್ ಬಂದಮೇಲೆ, ಈ ವಾಕ್ಯ ಬಂದಮೇಲೆ, ಪಾಸ್ಟರ್ ಫಿಲಿಪ್ ಬಾಬು ವಾಕ್ಯ ನೀವು ಕೇಳ್ತಾ ಇರ್ಬೇಕಾದ್ರೆ ನಿಮ್ಮ ಲೈಫಲ್ಲಿರುವಂಥ ಎಲ್ಲ ಕತ್ತಲೆಗಳು, ಎಲ್ಲ ಅಂಧಕಾರಗಳು ಮರೆಯಾಗಿ ಒಂದು ಹೊಸ ಲೈಟನ್ನು ತೊಗೊಂಬರುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹನೂ ಇಲ್ಲ. ಆಮೆನ್. ಪ್ರೈಸ್ ದಿ ಲಾರ್ಡ್. ದುಡ್ಡು ಬಗ್ಗೆ ಇರುವಂಥ, ಆಶೀರ್ವಾದದ ಬಗ್ಗೆ ಇರುವಂಥ ಪ್ರಕಟಣೆ ನಮಗೆ ಬಂದರೆ ಮನಿ ವಿಲ್ ಕಮ್ ಆಟೋಮೆಟಿಕ್ಲಿ. ಇವಾಗ ಕೆಲವೊಂದು ನಾಯಿಗಳು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಗುರುಗುರು ಅಂತ ಓಡಿ ಬರುತ್ತೆ, ತಿರ್ಗಾ ನಿಂತ್ಕೊಳ್ಳುತ್ತೆ. ಇನ್ನೊಂದು ಕಾರ್ ಬಂದರೆ ಸಾಕು, ತಿರ್ಗಾ ಗುರುಗುರು ಅಂತ ಓಡುತ್ತೆ. ಏನಕ್ಕೆ ಅಟ್ಟಿಸ್ಕೊಂಬರ್ತೈತೆ ಅಂತ ಅದಕ್ಕೆ ಗೊತ್ತಿಲ್ಲ. ಅದಕ್ಕೆ ಅದೇ ರೂಢಿ. ನೀವು ಕರೆಯಲ್ಲ, ಹಿಂದೆ ಬಾ ಅನ್ನಲ್ಲ, ನಿಮ್ಮ ಪಾಡಿಗೆ ಹೋಗ್ತಾಯಿದ್ರು. ಆ ನಾಯೇ ಹೆಂಗೆ ಅಟ್ಟಿಸ್ಕೊಂಬರ್ತಿತ್ತೋ ಇವತ್ತಿನಿಂದ ನಿಮ್ಮ ಪಾಡಿಗೆ ಹೋದರೂ ಪ್ರಾಸ್ಪರಿಟಿ ನಿಮ್ಮನ್ನು ಅಟ್ಟಿಸ್ಕೊಂಬರುತ್ತೆ. ಆಮೇಲೆ ಆಶೀರ್ವಾದ ನಿಮ್ಮ ಲೈಫಲ್ಲಿ ಹಿಂಬಾಲಿಸುತ್ತೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹವೂ ಇಲ್ಲ. ಟುಡೇ ದ ಪ್ರೆಸೆನ್ಸ್ ಆಫ್ ಗಾಡ್ ವಿಲ್ ಚೇಂಜ್ ಎವ್ರಿಥಿಂಗ್. ದೇವರ ಪ್ರಸನ್ನತೆ ಎಲ್ಲವನ್ನು ಬದಲಾಯಿಸುತ್ತೆ. ಸೊ ವಾಟ್ ಐ ಸ್ಪೀಕ್ ವಿಲ್ ಕ್ಯಾರಿ ದ ಪ್ರೆಸೆನ್ಸ್ ಆಫ್ ಗಾಡ್. ಹಲ್ಲೆಲೂಯಾ. ಸೊ ಅಭಿಷೇಕ ಇದ್ದರೆ ಎಲ್ಲನೂ ಬರುತ್ತೆ, ಎಲ್ಲ ಬರಬೇಕು. ಅಭಿಷೇಕ ಇರೋನಿಗೆಲ್ಲ ಬರಬೇಕು. ನಾವು ಹೋಗಿ ಜನರ ಹತ್ರ ಕೇಳಿ, ಅಭಿಷೇಕ ಇದೆಯಪ್ಪ ನಿಮ್ಮ ಹತ್ರ? ಹ್ಞೂ ಪಾಸ್ಟರ್ ಇದೆ, ನಾನು ಹೋದ್ವಾರ 4 ಚೇರ್ ಮುರಿದಾಕಿದ್ದೀನಿ ಚರ್ಚಲ್ಲಿ. ಅಭಿಷೇಕದಲ್ಲಿ ಎಷ್ಟು ಚೇರು? 4 ಚೇರ್ ಹೊಡೆದೋಗೈತೆ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಅಭಿಷೇಕದ ಗುರುತು ಏನು ಅಂದರೆ ಒಂದು 4 ಚೇರ್ ಹೊಡೆದಾಕಬೇಕು, ಆವಾಗಲೇ ಅಭಿಷೇಕ. ನಾನೇನು ಹೇಳ್ತೀನಿ ಅಂದರೆ, ಅಭಿಷೇಕ ಇದ್ದರೆ 4 ಚೇರ್ ಹೊಡೆದಾಕ, ನೀ 4 ಚೇರ್ ತಕ್ಕೊಡಿಸ್ತೀಯ. ಸೊ ಇವತ್ತಿನಿಂದ ಹೋಗೋದಲ್ಲ, ಎಲ್ಲ ನಿನ್ನ ಹತ್ರ ಬರುತ್ತೆ. ದೇವರು ನಮ್ಮನ್ನು ದೊಡ್ಡವರಾಗಿರಬೇಕು, ತಲೆ ಎತ್ತಿ ನಡೆಯೋ ಥರ ಮಾಡಬೇಕು, ಗೌರವದಿಂದ ಇರಬೇಕು ಅನ್ನೋದನ್ನು ದೇವರು ಇಷ್ಟಪಡ್ತಾರೆ. ಅದಕ್ಕಾಗಿಯೇ ದೇವರು ನಮ್ಮನ್ನು ಆಶೀರ್ವದಿಸೋದಕ್ಕೂ ಇಷ್ಟಪಡ್ತಾರೆ. ಸೊ ಈ ಆಶೀರ್ವಾದ ಬಂದಿದ್ದ ತಕ್ಷಣವೇ ನಮ್ಮೊಳಗಡೆ ಒಂದು ಡೌಟ್ ಬರುತ್ತೆ, ಇಷ್ಟು ಆಶೀರ್ವಾದ ಇವನಿಗೆ ಬರ್ತಾಯಿತ್ತಲ್ಲ, ಏನಿದು ಸೈತಾನ ಕೊಡೋದಾ ಅಥವಾ ದೇವ್ರು ಕೊಡ್ತಾ ಇದ್ದಾರಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆಯಲ್ಲ. ನಾನು ಒಂದು ಹೇಳ್ತೀನಿ ನೋಡಿ, ಯಾವ ಕ್ರೈಸ್ತರಿಗೂ ಸೈತಾನನ್ನು ಕೊಡೋದಿಲ್ಲ. ಸೇಟನ್ ಡಸಂಟ್ ವಾಂಟ್ ಯು ಟು ಬಿ ರಿಚ್. ಯೇಸು ಸ್ವಾಮಿನ ಬೆಟ್ಟದ ಮೇಲೆ ಕರ್ಕೊಂಡೋಗಿ ಹೇಳ್ತಾನೆ, ನೋಡಿ ಇದೆಲ್ಲ ನಂದೆ, ನೀನು ಅಡ್ಡ ಬಿದ್ದರೆ ನಾನು ನಿನಗೆ ಕೊಡ್ತೀನಿ, ನಾನು ಇಷ್ಟ ಬಂದವ್ರು ಕೊಡ್ತೀನಿ ಅಂತಾನೆ. ಸೊ ಅವನ ಕಡೆಯಿಂದ ಆಶೀರ್ವಾದನ ಅವನಿಗಿಷ್ಟ ಇದ್ದವ್ರಿಗೆ ಕೊಡ್ಬೋದು. ಆದರೆ ಸೈತಾನನು ಯಾವ ಕ್ರಿಸ್ತನನ್ನು ಆಶೀರ್ವದಿಸಲ್ಲ. ಯಾಕೆ ಗೊತ್ತಾ? ಅವನಿಗೆ ಚೆನ್ನಾಗಿ ಗೊತ್ತು, ನಿನ್ನ ಕೈಗೆ ದುಡ್ಡು ಬರೋ ಥರ ಮಾಡಿದ್ರೆ ನೀನು ಸ್ಟ್ರೈಟಾಗಿ ದೇವ್ರ ರಾಜ್ಯಕ್ಕೆ ಎತ್ಕೊಂಡು ಹೋಗಿ ಕೊಡ್ತೀಯ, ಇದನ್ನು ಎತ್ಕೊಂಡೋಗಿ ಪಾಸ್ಟಿಗೆ ಕಳಿಸ್ತೀಯ, ಅಥವಾ ಒಂದು 10 ಬೈಬಲ್ನ ತೊಗೊಂಡು ಇಲ್ಲದೇ ಇರೋನಿಗೆಲ್ಲ ಬೈಬಲ್ ಕೊಟ್ಟು ಅವನ್ನ ರಕ್ಷಣೆಯಲ್ಲಿ ತೊಗೊಂಬಂದ್ಬಿಡ್ತೀಯ. ನಿನ್ನನ್ನು ಆಶೀರ್ವದಿಸ್ಬಿಟ್ರೆ ಒಂದು ಗಾಡಿ ತೊಗೊಂಡು ಅವ್ರನ್ನ ಗಾಡೀಲಿ ಕರ್ಕೊಂಡು ಚರ್ಚ್ ಕರ್ಕೊಂಡು ಬಂದುಬಿಡ್ತೀಯ. ಸೊ ನಿನ್ನ ಹತ್ರ ದುಡ್ಡಿದ್ದರೆ ದೇವ್ರ ರಾಜ್ಯನ ಕಟ್ಬೋದು ಅಂತ ಅವನಿಗೆ ಗೊತ್ತು. ಆ ಒಂದು ಕಾರಣದಿಂದನೇ ಈ ಡಸಂಟ್ ವಾಂಟ್ ಯು ಟು ಬಿ ರಿಚ್. ಅದಕ್ಕಾಗಿಯೇ ಸೈತಾನನು ನೀನು ಚೆನ್ನಾಗಿರಬಾರ್ದು, ನೀನು ಆಶೀರ್ವಾದವಾಗಿರಬಾರ್ದು ಅನ್ನೋದು ಅವನ ಪ್ಲ್ಯಾನು. ಅದಕ್ಕೆ ತಕ್ಕನಂಗೆ ಇವತ್ತು ಪ್ರೀಚಿಂಗು ಸಹ, ಅದಕ್ಕೆ ತಕ್ಕನಂಗೆ ಇವತ್ತು ಪ್ರಸಂಗಗಳು ಸಹ ಏನು ಹೇಳ್ತಾರೆ ಅಂದರೆ, ಆಶೀರ್ವಾದ ಸೈತಾನನು ಕೊಡೋದು, ದೇವರು ಕೊಡಲ್ಲ ಅಂತ. ಇದಕ್ಕೆ ತಕ್ಕನಂಗೆ ಪ್ರೀಚಿಂಗು ಬೇರೆ ಬಂದ್ಬಿಡ್ತು, ಸಭೆಗಳು ಬೇರೆ ಬಂದ್ಬಿಡ್ತು. ನಾನೇನು ಹೇಳ್ತೀನಿ ಅಂದರೆ, ಯಾವ ಕ್ರೈಸ್ತರನ್ನು ಸೈತಾನನು ಆಶೀರ್ವದಿಸೋದಕ್ಕೆ ಸಾಧ್ಯ ಇಲ್ಲ. ಎಲ್ಲ ಕ್ರೈಸ್ತರನ್ನು ದೇವರು ಮಾತ್ರನೇ ಆಶೀರ್ವದಿಸಬೇಕು. ಪ್ರೈಸ್ ದಿ ಲಾರ್ಡ್. ಪಾಸ್ಟರ್ ಮತ್ತೆ ಯಾಕೆ ಆಶೀರ್ವದಿಸಿಲ್ಲ? ಸೊ ಯಾರು ಕೊಡೋದು ಅಂತಲೇ ನಿನಗೆ ಗೊತ್ತಿಲ್ವೇ? ನೀನು ಇನ್ನೂ ಅದರಲ್ಲೇ ಕನ್ಫ್ಯೂಷನಲ್ಲಿದೆಯಾ? ಯಾರು ಕೊಡೋದು, ಹೆಂಗೆ ಬರೋದು, ದೇವ್ರು ಹೆಂಗೆ ಆಶೀರ್ವದಿಸ್ತಾರೆ, ಅದರಲ್ಲೇ ನಮಗಿನ್ನೂ ಲೈಟ್ ಬಂದಿಲ್ಲಲ್ಲ. ಇವತ್ತು ಈ ವಾಕ್ಯ ನಿನ್ನ ಹತ್ರ ಎಲ್ಲವನ್ನು ಬರೆಸುತ್ತೆ. ಈಗ ಈ ಪ್ರಾಸ್ಪರಿಟಿ, ಆಶೀರ್ವದಿಸೋದು, ಆಶೀರ್ವಾದ ಬಂತು, ಆಶೀರ್ವಾದ ಹೋಯ್ತು, ದೇವರ ಆಶೀರ್ವಾದ ಕೊಡ್ತಾರೆ, ಆಶೀರ್ವಾದ ತೊಗೊಳ್ತಾರೆ ಅನ್ನೋ ಕನ್ಫ್ಯೂಷನ್ ಆದಂಥ ಒಂದು ಪುಸ್ತಕ ಯೋಬನಿಗೆ ಬರೆದ ಪುಸ್ತಕ. ಅದರಲ್ಲೂ ಒಂದು ಕನ್ಫ್ಯೂಷನ್ ಇದೆ. ಸೊ ಇವತ್ತು ಅದನ್ನು ಕ್ಲಿಯರ್ ಮಾಡೋಣ. ಓಕೆ, ಬನ್ನಿ ನನ್ನ ಜೊತೆ. ಯೋಬನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 1, 2, 3 ಓದಿ ನೋಡೋಣ. ಅವನು ಮೂಡನ ದೇಶದಲ್ಲಿ ಹೆಚ್ಚು ಸ್ವಾಸ್ಥ್ಯವುಳ್ಳವನಾಗಿದ್ದನು. ಕನ್ನಡದಲ್ಲಿ ಸ್ವಾಸ್ಥ್ಯವುಳ್ಳವನಾಗಿದ್ದನು ಅಂತ ಹೇಳುತ್ತೆ. ಇಂಗ್ಲೀಷಲ್ಲಿ ಏನು ಹೇಳುತ್ತೆ ಅಂದರೆ, ಹಿ ವಾಸ್ ಅ ಗ್ರೇಟ್ ಮ್ಯಾನ್.
NLT ಟ್ರಾನ್ಸ್ಲೇಷನ್ ಹೇಳುತ್ತೆ ರಿಚೆಸ್ಟ್ ಮ್ಯಾನು, ಮೆಸೇಜ್ ಟ್ರಾನ್ಸ್ಲೇಷನ್ ಹೇಳುತ್ತೆ ಇನ್ಫ್ಲೂಯೆನ್ಷಿಯಲ್ ಮ್ಯಾನ್ ಅಂತ. ನಮ್ಮ ಭಾಷೆ ನಾವು ಹೇಳಬೇಕು ಅಂದರೆ ದೊಡ್ಡ ಮನುಷ್ಯರು, ಜಮೀನ್ದಾರು ಅಥವಾ ದೊಡ್ಡವರು, ಊರಿಗೆ ದೊಡ್ಡವರು ಅಂತ ಹೇಳ್ಬೋದು. ಅಯ್ಯೋ ನಮ್ಮೂರು ಸಾವುಕಾರ ಬುದ್ಧಿ ಹೇಳ್ತಾರೆ ನೋಡಿ, ಅಯ್ಯೋ ಇವ್ರು ನಮ್ಮೂರು ದಣಿಗಳು, ನಮ್ಮೂರು ಸಾವುಕಾರರು. ಯೋಬನು ಆ ಊರು ಸಾವುಕಾರ. ಯಾಕೆ? ಇದೆಲ್ಲ ಇದ್ದಿದ್ದಕ್ಕೆ ಅವನು ಸಾವುಕಾರ, ದೊಡ್ಡ ಮನುಷ್ಯ. ಸೊ ಮನುಷ್ಯನ ದೇವ್ರು ದೊಡ್ಡ ಮನುಷ್ಯನಾಗಿ ಇಡಬೇಕು ಅನ್ನೋದರಲ್ಲಿ ದೇವ್ರ ಪ್ಲ್ಯಾನ್, ಅದು ದೇವರೇ ಇಷ್ಟಪಡ್ತಾರೆ. ಸರಿ ಪಾಸ್ಟರ್ ಇದ್ದರೆ ಯಾಕೆ ಹೋಯ್ತು, ಹೆಂಗೆ ಹೋಯ್ತು ಎಲ್ಲ ನೋಡೋಣ ಡೀಟೇಲ್ಸ್. ಓಕೆ, ಈಗ ಯೋಬನ್ ಬಂತು ಹೋಯ್ತಲ್ಲ ಪಾಸ್ಟರ್. ಈಗ ನಾವು ಯೋಬನ ಕತೆ ಎಲ್ಲರೂ ಓದಿರ್ಬೋದು, ಎಲ್ಲರಿಗೂ ಗೊತ್ತಿರೋ ವಿಷಯ. ಇದರಲ್ಲಿ ಕೆಲವೊಂದು ರೆವಲ್ಯೂಷನ್ನ ಪ್ರಕಟಣೆಗಳನ್ನು ನಾನು ನಿಮ್ಮ ಮಧ್ಯದಲ್ಲಿ ವಿವರಿಸೋದಕ್ಕೆ ಇಷ್ಟಪಡ್ತೀನಿ. ಓಕೆ ರೈಟ್. ಇವಾಗ ನೋಡಿ, ಈ ವಾಕ್ಯ ಓದಿದ ತಕ್ಷಣ ಕೆಲವರು ಹೇಳ್ಬೋದು, ಪಾಸ್ಟರ್ ಏನು ದುಡ್ಡು ಬಂದುಬಿಟ್ರೆ ದೇವ್ರ ಜೊತೆ ಇದ್ದಾರೆ ಅಂತ ಅರ್ಥನಾ? ಸೊ ದುಡ್ಡು ಬಂದುಬಿಟ್ರೆ ದೇವ್ರ ಜೊತೆ ಇದ್ದಾರೆ ಅನ್ನೋದು ಒಪ್ಕೊಳ್ಳೋಕ್ಕಾಗಲ್ಲ. ಆದರೆ ದುಡ್ಡು ಹೋಗ್ಬಿಟ್ರೆ ಎಲ್ಲರೂ ಏನು ಹೇಳ್ತಾರೆ ಗೊತ್ತಾ? ನಿನ್ನ ಹತ್ರ ದೇವ್ರು ಇದ್ದಿದ್ರೆ ಯಾಕೆ ಹೋಯ್ತು ಅಂತ ಕೇಳ್ತಾರೆ. ಸೊ ವೆನ್ ಮನಿ ಕಮ್ಸ್ ಪೀಪಲ್ ವಿಲ್ ಟೆಲ್ ಇಟ್ ಈಸ್ ನಾಟ್ ಗಾಡ್. ಇಫ್ ಮನಿ ಗೋಸ್ ಪೀಪಲ್ ವಿಲ್ ಟೆಲ್ ಇಟ್ ಈಸ್ ಗಾಡ್. ದುಡ್ಡು ಬಂದಿದ ತಕ್ಷಣ ಎಲ್ಲರೂ ಏನು ಇವನು ಒಬ್ಬನಿಗೆ ದುಡ್ಡು ಬರೋದು, ಏನು ದೇವ್ರ ಜೊತೆಲಿ ಇದ್ಬಿಡ್ತಾರಾ? ದುಡ್ಡು ಬಂದುಬಿಟ್ರೆ ಏನು ಹಂಗೆ ಹಿಂಗೆ ಅಂತಾರೆ. ಹೋಗಿದ ತಕ್ಷಣ ಏನು ಗೊತ್ತಾ ಪ್ರಶ್ನೆ ಕೇಳೋದು? ದೇವ್ರು ಇವನ ಜೊತೆ ಇದ್ದಿದ್ರೆ ಯಾಕೆ ಹಿಂಗೆ ಆಗಬೇಕಾಗಿತ್ತು? ಒಂದು ಹಾಸ್ಪಿಟ್ಲ್ ಬಂತು, ಅಥವಾ ಏನಾದರೂ ಒಂದು ಖರ್ಚು ಬಂತು, ಅಥವಾ ಕಾಯಿಲೆಯಲ್ಲಿ ಬಿದ್ದರು, ಅಥವಾ ಆಕ್ಸಿಡೆಂಟ್ ಆಯಿತು, ಏನೋ ಒಂದು ಕೆಟ್ಟದ್ದಾಗಿತ್ತು, ಏನೋ ಒಂದು ಕೆಟ್ಟದ್ದು ನಡೀತು ಅಂದಿದ ತಕ್ಷಣ ಜನ ಏನು ಹೇಳ್ತಾರೆ ಗೊತ್ತಾ? ದೇವ್ರು ಇದ್ದಿದ್ರೆ ಯಾಕಪ್ಪ ಹಿಂಗೆ ಆಗಬೇಕಾಗಿತ್ತು? ಸೊ ಏನಾದರೂ ಹಾಳಾಗೋದ್ರೆ ದೇವ್ರನ್ನ ಇಟ್ಕೊಳ್ತಾರೆ, ಯಾವುದಾದ್ರೂ ಬಂದರೆ ಅದು ದೇವರಲ್ಲ ಅಂತಾರೆ. ಇವತ್ತದೆಲ್ಲ ಚೇಂಜ್ ಆಗಬೇಕು. ಬರೋದೆಲ್ಲ ದೇವರು, ಹೋಗೋದೆಲ್ಲ ದೇವ್ರ ಕಾರಣ ಅಲ್ಲ. ಬಂದರೆ ದೇವರು, ಹೋದರೆ ಅದ್ರ ಹಿಂದೆ ಸೈತಾನನ ಕೆಲಸ ಇರುತ್ತೆ. ಹೆಂಗೆ ಪ್ರೂವ್ ಮಾಡೋದು? ಬನ್ನಿ 10ನೇ ವಾಕ್ಯ ಓದೋಣ. ಅದಕ್ಕೆ ಸೈತಾನನು, ಯೋಬನು ದೇವರಲ್ಲಿ ಭಯಭಕ್ತಿಯನ್ನು ಲಾಭವಿಲ್ಲದೆ ಇಟ್ಟಿದ್ದಾನೋ? ಮುಖ್ಯವಾದಂಥ ಪ್ರಶ್ನೆ. ನೀನು ಅವನಿಗೂ ಅವನ ಮನೆಗೂ ಅವನ ಎಲ್ಲ ಸ್ವಾಸ್ಥ್ಯಕ್ಕೂ ಸುತ್ತಮುತ್ತಲೂ ಬೇಲಿಯನ್ನು ಹಾಕಿದ್ದೀಯಲ್ಲ, ತುಂಬ ಇಂಪಾರ್ಟೆಂಟ್. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವುದರಿಂದ ಅವನ ಸಂಪತ್ತು ದೇಶದಲ್ಲಿ ವೃದ್ಧಿಯಾಗುತ್ತಾ ಬಂದಿದೆ. ಓ ಮೈ ಗಾಡ್. ಅವನು ಕೈ ಹಾಕಿದ ಕೆಲಸವನ್ನು ನೀನು ಸಫಲಪಡಿಸುತ್ತಿರುವ, ಇಂಗ್ಲೀಷಲ್ಲಿ ಸಿಂಪಲಾಗಿ ಹೇಳ್ತೀನಿ, ಯು ಹ್ಯಾವ್ ಬ್ಲೆಸ್ಡ್ ದ ವರ್ಕ್ ಆಫ್ ಹಿಸ್ ಹ್ಯಾಂಡ್ಸ್. ಯಾರು ಹೇಳಿದ್ದು? ಅವನೇನು ಹೇಳ್ತಾನೆ ಗೊತ್ತಾ? ನೀನು ಆಶೀರ್ವದಿಸಿರೋದು ಯೋಬನ್ನ. ಯಾರು ಹೇಳಿದ್ದನ್ನು? ಸೈತಾನನ್ನು ಹೇಳ್ತಾನೆ, ನೀನು ಆಶೀರ್ವದಿಸಿದ್ದು. ಸೊ ಆಶೀರ್ವದಿಸೋದು ದೇವರೇ ಅಂತ ಯಾರು ಒಪ್ಕೊಳ್ಳೋದು? ಸೈತಾನನ್ನು ಒಪ್ಕೊಳ್ತಾರೆ, ಆದರೆ ಪ್ರೀಚರ್ ಒಪ್ಕೊಳ್ತಾ ಇಲ್ಲ, ಕ್ರೈಸ್ತರು ಒಪ್ಕೊಳ್ತಾ ಇಲ್ಲ. ಅಂದರೆ ಯೋಚನೆ ಮಾಡಿ, ನಾವೆಲ್ಲ ಸೈತಾನನಿಗಿಂತ ಎಷ್ಟು ಕಡೆಯಾಗಿದ್ದೀವಿ. Satan said, who agreed? Satan agreed. You have blessed him. So blessing comes from God. Who knows this? Even Satan knows, but preacher doesn't know. Christians doesn't know this truth. Preachers doesn't know this truth. But Satan knows God is the one who blesses us. ದೇವ್ರೇ ಆಶೀರ್ವದಿಸೋದು ಅಂತ ಸೈತಾನನೇ ಒಪ್ಕೊಂಡವನ್ರಿ. ಯಾಕೆ ಯಾರು ಒಪ್ಕೊಳ್ತಾ ಇಲ್ಲ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ಈಗ ಸೈತಾನನ ಈಗ ಯೋಬನಿಗೆ ಒಂದು ದೊಡ್ಡ ಶೋಧನೆ ಬಂತು, ಭಾಳ ಕಷ್ಟ. ಅವನು ಬಂದಂಥ ಕಷ್ಟದಲ್ಲೇ ಯಾವುದೋ ಒಂದು ದೊಡ್ಡ ಕಷ್ಟ ಹೇಳಿ ನೋಡೋಣ. ಕೆರೆಯದ ಅಥವಾ ಗಾಯನ, ಕಾಯಿಲೆನ, ಹೆಂಡ್ತಿನ, ಇರೋದೆಲ್ಲ ಹೋಗಿದ್ದ, ಯಾವುದು ಕಷ್ಟದಲ್ಲೇ ದೊಡ್ಡ ಕಷ್ಟ? ನನಗೆ ಗೊತ್ತಿರೋಂಗೆ ಇರೋದ್ರಲ್ಲೇ ದೊಡ್ಡ ಕಷ್ಟ ಯಾರು ಗೊತ್ತಾ? ಈ ಲಾಸ್ಟಲ್ಲಿ ಫ್ರೆಂಡ್ಸ್ಗಳು ಬಂದು ಬುದ್ಧಿ ಹೇಳ್ತಾರೆ ನೋಡ್ದ, ಇದಕ್ಕಿಂತ ಕಷ್ಟ ಬೇರೆ ಯಾವುದೂ ಇಲ್ಲ. ಕೆಲವ್ರು ನೋಡಿ ಅಡ್ವೈಸ್ ಮಾಡೋದಕ್ಕೆ ತುಂಬ ಜನ ಬರ್ತಾರೆ, ಹೋದರೆ ನಮ್ಮ ಹತ್ರ ಏನೋ ಖಾಲಿ ಆಗ್ಬಿಡ್ತಂದ್ರೆ ಅಡ್ವೈಸ್ ಮಾಡೋಕ್ಕೆ ಜನ ಬರ್ತಾರೆ ನೋಡಿ. ಅಪ್ಪ ಅದ್ರ ಥರ ಶೋಧನೆ ಯಾವುದೂ ಇಲ್ಲ. ಹೌದು ಸಿಸ್ಟರ್, ಯಾಕೆ ಹಿಂಗಾಯಿತು? ಪ್ರೇಯರ್ ಮಾಡಬೇಕಾಗಿತ್ತು ಸಿಸ್ಟರ್.
ಯಾಕೆ ದೇವ್ರು ಹಿಂಗೆ ಮಾಡಿಬಿಟ್ರಿ ನಿಮಗೆ? ಒಳ್ಳೆ ಕೆಲಸ ಇತ್ತಲ್ವ, ಯಾಕೆ ಬಿಸ್ನೆಸ್ಸಲ್ಲಿ ಹಿಂಗಾಯಿತು, ಯಾಕೆ ನಿಮ್ಮ ಮಕ್ಳು ಹಿಂಗಾದ್ರು ಅಂತ ನಾವು ಕೆಟ್ಟೋದಾಗ ಜನರು ಬಂದು ನಮ್ಮ ಬುದ್ಧಿ ಹೇಳ್ತಾರೆ ನೋಡಿ. ಅದಕ್ಕಿಂತ ಮೋಸವಾದದ್ದು ಯಾವುದೂ ಇಲ್ಲ. ಸೊ ಕೆಲವರು ನಾವು ಬಿದ್ದರೆ ಅಡ್ವೈಸ್ ಮಾಡೋಕ್ಕೆ ಬರ್ತಾರೆ ನೋಡ್ದಾ, ದಟ್ ಈಸ್ ದ ಮೋಸ್ಟ್ ಸ್ಯಾಡೆಸ್ಟ್ ಥಿಂಗ್. ಸೊ ಯೋಬನ ಜೀವಿತದಲ್ಲಿ ಇದ್ದಂಥ ಕಷ್ಟ ಏನು ಗೊತ್ತಾ, ಫ್ರೆಂಡ್ಸ್ಗಳೇ ಅರ್ಥ ಮಾಡ್ಕೊಳಕ್ಕಾಗಿಲ್ಲ. ಈಗ ಜೊತೆಲಿದ್ದವರೇ ಯೋಬನ ಕಷ್ಟ ಬಂದಿದ್ದ ತಕ್ಷಣ ಏನು ಹೇಳಿದ್ರು ಗೊತ್ತಾ, ಯೋಬನೇ, ದೇವ್ರು ನಿನ್ನ ಜೊತೆ ಇದ್ದಿದ್ರೆ ಇದೆಲ್ಲ ನಡೀತಾ ಇತ್ತಾ? ನೀನು ಏನು ಮಾಡಿದ್ಯಾ ಸ್ವಲ್ಪ ಯೋಚನೆ ಮಾಡಿ ನೋಡು, ಏನೋ ಮಾಡಿದ್ಯಾ ನೀನು. ಸೊ ನಮ್ಮ ಹತ್ರ ಏನಾದರೂ ಹೋಗ್ಬಿಟ್ರೆ ಎಲ್ಲರೂ ಏನು ಅನ್ಕೊತಾರೆ ಗೊತ್ತಾ, ನಾವೇನೋ ತಪ್ಪು ಮಾಡಿದ್ದೀವಿ, ಅದಕ್ಕೆ ನಮ್ಮ ಲೈಫಲ್ಲಿ ಇಷ್ಟು ಶಿಕ್ಷೆ. ಯಾವುದಾದ್ರೂ ಒಂದು ಒಳ್ಳೇದಾಗಿಲ್ಲ ಅಂದರೆ ಜನ ಏನು ಹೇಳ್ತಾರೆ, ಓ ಚೆನ್ನಾಗಿ ಪ್ರೇಯರ್ ಮಾಡು. ಇವ್ರು ಹೇಳಿ ನಾವು ಪ್ರೇಯರ್ ಮಾಡಬೇಕು. ಒಂದೊಂದು ಚೆನ್ನಾಗಿ ಹೇಳ್ತೀನಿ ನೋಡಿ, ನಮಗೆ ಒಬ್ಬರು ಅಡ್ವೈಸ್ ಮಾಡ್ತಾರೆ ಅಂದರೆ ಅವ್ರು ನಮಗಿಂತ ಚೆನ್ನಾಗಿರೋರಾಗಿರಬೇಕು. ಯಾಕೆ ನಿನಗೆ ದುಡ್ಡು ಬಂದಿಲ್ಲ ಅಂತ ಒಬ್ರು ಕೇಳಿದ್ರೆ ಅವ್ನು ಸಾಹುಕಾರನಾಗಿರಬೇಕು. ಯಾಕೆ ನೀನು ಪ್ರೇಯರ್ ಮಾಡಿಲ್ಲ ಅಂದರೆ ಅವ್ನು ಪ್ರೇಯರ್ ಮಾಡೋನಾಗಿರಬೇಕು. ನಮಗೆ ಬುದ್ಧಿಯವರು ಹೇಳೋರೆಲ್ಲ ಹೆಂಗೆ ಗೊತ್ತಾ, ನಮಗಿಂತ ಕೆಳಕಿರೋರು. ನಾನೇನು ಹೇಳ್ತೀನಿ ಅಂದರೆ, ನಿನಗೆ ನನಗೆ ಬುದ್ಧಿ ಹೇಳೋರು ನಮಗಿಂತ ಮೇಲೆ ಇರೋರಾಗಿರಬೇಕು. ಜ್ಞಾನದಲ್ಲೂ ಹಣದಲ್ಲೂ ಅಥವಾ ಎಲ್ಲದರಲ್ಲೂ ಅವ್ರು ಕರೆಕ್ಟಾಗಿ ಇರೋರು ಬುದ್ಧಿ ಹೇಳಿದ್ರೆ ಪರವಾಗಿಲ್ಲ. ಈ ಕಾಂಜಿ ಪಿಂಜಿಗಳೆಲ್ಲ ಬಂದು ಬುದ್ಧಿ ಹೇಳ್ತಾರೆ ನೋಡ್ದಾ, ಇರೋ ಟೆನ್ಷನಲ್ಲೇ ಅದೇ ದೊಡ್ಡ ಟೆನ್ಷನ್. ನಮಗೊಬ್ಬರು ಅಡ್ವೈಸ್ ಮಾಡಬೇಕು ಅಂದರೆ ಅವ್ರ ಲೈಫೇ ಚೆನ್ನಾಗಿರಲ್ಲ, ಆದರೆ ಅವ್ರು ನಮಗೆ ಬಂದು ಬುದ್ಧಿ ಹೇಳ್ತಾರೆ ನೋಡ್ದಾ, ಅದೊಂದೇ ರೀತಿ ತಡ್ಕೊಳಕ್ಕಾಗಲ್ಲ. ಸೊ ಯೋಬನ ಜೀವಿತದಲ್ಲಿ ದೊಡ್ಡ ಕಷ್ಟದಲ್ಲೇ ಕಷ್ಟ ಏನು ಗೊತ್ತಾ, ಜೊತೆಲಿದ್ದ ಫ್ರೆಂಡ್ಸ್ಗಳೇ ಬುದ್ಧಿ ಹೇಳಿದ್ರು ನೋಡ್ದಾ, ದಟ್ ವಾಸ್ ದ ವರ್ಸ್ಟ್ ಥಿಂಗ್. ಸೊ ಇವಾಗ ನಾವು ಬರೋಣ ಟಾಪಿಕ್ಗೆ. ನಮ್ಮನ್ನು ಆಶ್ರಯಿಸೋದು ಯಾರು? ದೇವರು. ಆದಿಕಾಂಡ ಬರೆದ ಪುಸ್ತಕ 26ನೇ ಅಧ್ಯಾಯ 12ನೇ ವಾಕ್ಯ. ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 26 ವರ್ಸ್ 12. ಯೆಹೋವನು ಅವನನ್ನು ಅಭಿವೃದ್ಧಿಪಡಿಸಿದನು. ಇಂಗ್ಲೀಷಲ್ಲಿ ದ ಲಾರ್ಡ್ ಬ್ಲೆಸ್ಡ್ ಹಿಮ್. ಸೊ ಹೂ ಈಸ್ ದ ಬ್ಲೆಸ್ಸರ್? ಗಾಡ್. ಸೊ ನಮ್ಮ ಲೈಫಲ್ಲಿ ಒಂದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಬೇಕು, ದ ಗಾಡ್ ಹೂ ಬ್ಲೆಸ್ಸಸ್ ಅಸ್. ದೇವರು ನಮ್ಮನ್ನು ಆಶೀರ್ವದಿಸಿ. ಬರೋಣ ಇವಾಗ ಎಲ್ಲರ ಮೈಂಡಲ್ಲೂ ಪ್ರಶ್ನೆ ಓಡ್ತೈತೆ, ಮತ್ತು ಯೋಬನಿಗೆ ಯಾಕೆ ಹೋಯ್ತು, ಯೋಬನಿಗೆ ಇನ್ನೂ ಬರ್ತೀನಿ, ಇನ್ನೂ ನಿಂದೇದಂಗೆ ಬರ್ತೀನಿ ನಾನು. ಓಕೆ, ಬರ್ತೀನಿ ಬೇಗ. ಫಸ್ಟು ಆಶೀರ್ವದಿಸೋದು ಯಾರು ಅಂತ ತಿಳ್ಕೊಂಬಿಡೋಣ. ಓಕೆ, ದ ಲಾರ್ಡ್ ಬ್ಲೆಸ್ಡ್ ಹಿಮ್. 13ನೇ ವಾಕ್ಯ. ದ ಮ್ಯಾನ್ ಬಿಕೇಮ್ ರಿಚ್. ಕನ್ನಡದಲ್ಲಿ ಹೇಳುತ್ತೆ, ಅವನ ಐಶ್ವರ್ಯವು ದಿನೇ ದಿನೇ ಹೆಚ್ಚಿದ್ರಿಂದ ಬಹು ಧನವಂತನಾದನು. ಪ್ರೈಸ್ ದ ಲಾರ್ಡ್. ನೋಡಿ, ಪ್ರಾಸ್ಪರಿಟಿ, ಆಶೀರ್ವಾದ ಇದೆಲ್ಲ ನಾವು ಮಾತಾಡ್ತಾ ಇರಬೇಕು. ನಾವು ಏನು ಮಾತಾಡ್ತೀವೋ ಅದು ನಮ್ಮ ಲೈಫಲ್ಲಿ ಬರುತ್ತೆ. ಇವತ್ತು ಅನೇಕ ಪ್ರೀಚರು ಕಾರಲ್ಲಿ ಬಂದ್ಬಿಟ್ಟು ದರಿದ್ರನ ಮಾತಾಡ್ಬಿಟ್ಟು ಹೋಗ್ತಾರೆ. ಅದೇ ದುಃಖವಾದಂಥ ವಿಷಯ. ಅವ್ರು ಬರೋದು ಯಾವುದ್ರಲ್ಲಿ ಗೊತ್ತಾ, ಕಾರಲ್ಲಿ ಬಂದ್ಬಿಟ್ಟು ಆಶೀರ್ವಾದ ಏನು ಮುಖ್ಯ ಇಲ್ಲ ಅಂತ ಹೇಳ್ತಾರೆ ನೋಡ್ದಾ. ಇದು ಭಾಳ ದುಃಖಕರವಾದಂಥ ಒಂದು ವಿಷಯ. ಇಬ್ಬರು ಪ್ರೀಚ್ ಮಾಡಿದ್ರಂತೆ, ಒಬ್ಬರು ಕಾರಲ್ಲಿ ಬಂದು ಪ್ರೀಚ್ ಮಾಡ್ತಾರೆ, ಆಶೀರ್ವಾದ ಮುಖ್ಯ ಇಲ್ಲ ಅಂತ, ದರಿದ್ರ ಇಂಪಾರ್ಟೆಂಟ್ ಅಂತಾರೆ. ಒಬ್ಬರು ಬಸ್ಸಲ್ಲಿ ಬಂದ್ಬಿಟ್ಟು ದೇವರು ಆಶೀರ್ವದಿಸುವಂಥ ದೇವರು ಅಂತ ಹೇಳ್ಬಿಟ್ಟು ಹೋದ್ರಂತೆ. ಇವರಿಬ್ಬರಲ್ಲಿ ಕೇಳಿದ್ರಂತೆ, ಏನು ನೀವು ಕಾರಲ್ಲಿ ಬಂದ್ರಿ, ಆಶೀರ್ವಾದ ಮುಖ್ಯ ಇಲ್ಲ ಅಂತೀರ? ಅದಕ್ಕೆ ಅವ್ರು ಹೇಳಿದ್ರಂತೆ, ನನಗೆ ಆಶೀರ್ವಾದ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಇದೆ. ಬಸ್ಸಲ್ಲಿ ಬರೋರ ಹತ್ರ ಕೇಳಿದ್ರಂತೆ, ಏನು ಫಸ್ಟೇ ನೀವು ಬಸ್ಸಲ್ಲಿ ಬಂದು ಆಶೀರ್ವಾದದ ಬಗ್ಗೆ ಮಾತಾಡ್ತೀರಾ ಅಂದರೆ, ಅವ್ರು ಹೇಳಿದ್ರಂತೆ, ನಾನು ಇರೋದನ್ನ ಬಗ್ಗೆ ಮಾತಾಡ್ತಾ ಇಲ್ಲ, ನನಗೆ ಬರಬೇಕು, ಎಲ್ಲರಿಗೂ ಬರಬೇಕು ಅಂತ ಮಾತಾಡ್ತಾ ಇದ್ದೀನಿ ಅಂತ. ಸೊ ಇವತ್ತು ನಾನು ದೊಡ್ಡ ಐಶ್ವರ್ಯವಂತ ನಾನು ಮಾತಾಡ್ತಾ ಇಲ್ಲ. ಐಶ್ವರ್ಯವಂತರಾಗಿ ನೀವು ಮಾರ್ಪಡ್ತೀರಾ, ನಾನು ಇನ್ನೂ ಮಾರ್ಪಡ್ತಾ ಇರ್ತೀನಿ. ಓಕೆ, ಇನ್ನೊಂದು ವಾಕ್ಯಕ್ಕೆ ಹೋಗೋಣ. ಲೆಟ್ಸ್ ಗೋ ಟು ಅನದರ್ ವರ್ಸ್. ಫಸ್ಟ್ ಕಿಂಗ್ಸ್ ಚಾಪ್ಟರ್ 3 ವರ್ಸ್ 13. ಒಂದು ಅರಸುಗಳು ಬರೆದ ಪುಸ್ತಕ 3ನೇ ಅಧ್ಯಾಯ 13ನೇ ವಾಕ್ಯ. ನೋಡಿ, ಇಲ್ಲಿ ನಾನು ಸಿಂಪಲಾಗಿ ಹೇಳ್ತೀನಿ. ದೇವ್ರ ಸಾಲಮೋನ ಹತ್ರ ಕೇಳ್ತಾನೆ, ಏನು ಬೇಕು ನಿನಗೆ ಅಂತ. ಓಕೆನಾ? ಅದಕ್ಕೆ ಸಾಲಮೋನೇನು ಹೇಳ್ತಾನೆ, ಈ ಮಹಾಜನವನ್ನು ಆಳಲು ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಓಕೆ, ಸಾಲಮೋನನು ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಇಲ್ಲಿ ಸಾಲಮೋನೇನ ಕಾಸು ಕೇಳಿದ್ನ, ದುಡ್ಡು ಕೇಳಿದ್ನ, ಐಶ್ವರ್ಯ ಕೊಡು ಅಂತ ಕೇಳಿದ್ನ?
ನಥಿಂಗ್. ಅವನು ಕೇಳ್ದ ನನಗೆ ಜ್ಞಾನ ಬೇಕು ಅಂತ ಅಷ್ಟೇ. ನೆಕ್ಸ್ಟ್ ವಾಕ್ಯ ಹೇಳುತ್ತೆ, ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಆಯಿತಾ? ಅಲ್ಲಿಗೆ ಹೋಗಿರ್ಬೇಕಾಯ್ತಾನೆ ದೇವ್ರ ಜ್ಞಾನ ಕೊಟ್ಬಿಟ್ಟು. ಇಲ್ಲಿ ಇನ್ನೊಂದು ಹೇಳ್ತಾರೆ ನೋಡಿ, ಅದಕ್ಕೆ ದೇವರು, ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆ ಇರುವುದಿಲ್ಲ. ಇದಲ್ಲದೆ, ಚೆನ್ನಾಗಿ ಗಮನಿಸಿ, ದೇವರೇನು ಹೇಳಿದರು? ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಐಶ್ವರ್ಯನ ಸೊಲೊಮೋನ ಕೇಳಿದ್ನ ದೇವ್ರ ಹತ್ರ? ಕೇಳಿಲ್ಲ. ಕೊಟ್ಟಿದ್ಯಾರು? ದೇವರೇ ಹೇಳಿದ್ರು, ದೇವರೇ ಕೊಟ್ಟರು. ಸೊ ಐಶ್ವರ್ಯ, ಘನತೆ, ಆಶೀರ್ವಾದ ಇದೆಲ್ಲ ಬರೋದು ಎಲ್ಲಿಂದ? ದೇವರಿಂದ. ಸೊ ಇದನ್ನು ನೀವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದೇವರಿಂದ ಬರುವಂಥದ್ದು ಎಲ್ಲವೂ. ಈಗ ಎಲ್ಲರ ಮೈಂಡಲ್ಲೂ ಒಂದು ಪ್ರಶ್ನೆ ಓಡ್ತಾ ಇರ್ತದೆ, ಸರಿ ದೇವ್ರು ಕೊಟ್ಟರೆ ಪಾಸ್ಟರ್ ದೇವ್ರು ತೊಗೊಳಲ್ವಾ? ದೇವ್ರು ಕೊಟ್ಬಿಟ್ರೆ ದೇವ್ರು ವಾಪಸ್ ತೊಗೊಳಲ್ವಾ? ನೀವೇ ಕೇಳಿ ಒಂದು ಪ್ರಶ್ನೆ, ಪಾಸ್ಟರ್ ದೇವ್ರು ಕೊಟ್ಬಿಟ್ರೆ ದೇವ್ರು ತೊಗೊಳಲ್ವಾ? ನಾನು ಹೇಳ, ಖಂಡಿತವಾಗ್ಲೂ ತೊಗೊಳಲ್ಲ. ದೇವ್ರು ಕೊಡೋಕ್ಕೆ ಗೊತ್ತೇ ಹೊರ್ತು ತೊಗೊಳೋದಕ್ಕೆ ಗೊತ್ತೇ ಇಲ್ಲ. ಹೆಂಗೆ ಹೇಳ್ತೀರಾ ಪಾಸ್ಟರ್? ಸರಿ, ಓಕೆ, ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಎಷ್ಟು ಜನಕ್ಕೆ ಗೊತ್ತು ಸೈತಾನನಿಗೆ ಪವರ್ ಇದೆ ಅಂತ? ಸೈತಾನನಿಗೂ ಶಕ್ತಿ ಇದೆ ಅಂತ ಎಷ್ಟು ಜನಕ್ಕೆ ಗೊತ್ತು? ಇದೆಯಾ ಸೈತಾನನಿಗೆ ಪವರ್ ಇದೆಯಾ? ಕೆಲವು ಹೇಳ್ತಾರೆ ಪವರ್ ಇಲ್ಲ ಅಂತ. ಅವನಿಗೂ ಪವರ್ ಇದೆ. ನಾನೊಂದು ಕೇಳಲ್ಲ, ಯೇಸು ಸ್ವಾಮಿ ಅವನ ಪವರ್ನ ಯಾಕೆ ವಾಪಸ್ ತೊಗೊಂಡಿಲ್ಲ? ಸೈತಾನನಿಗಿದ್ದಂಥ ಅಧಿಕಾರನ ಯಾಕೆ ದೇವರು ವಾಪಸ್ ತೊಗೊಂಡಿಲ್ಲ? ನಾನು ಹೇಳ, ಸೈತಾನ ಹತ್ರನೇ ವಾಪಸ್ ತೊಗೊಳ್ದೇ ಇರೋ ದೇವರು ಮಕ್ಕಳ ಹತ್ರ ವಾಪಸ್ ತೊಗೊಳ್ತಾರೇನ್ರಿ? ಸೊ ಸೈತಾನನಿಗೆ ಒಂದು ಸತಿ ದೇವ್ರ ಪವರ್ ಕೊಟ್ಟಿದ್ಮೇಲೆ ಅದನ್ನೇ ವಾಪಸ್ ದೇವ್ರು ತೊಗೊಂಡಿಲ್ಲ ಅಂದಮೇಲೆ ನಿನ್ನ ಹತ್ರ ಇರೋ ಯಾವುದೋ ಹೊಡೆದೋಗಿರೋ ಗಾಡಿ ಕಿತ್ಕೊಂಡ್ರು ದೇವರು, ನನ್ನ ಹತ್ರ ಪಾಸ್ಟರ್ ಮನೆ ಕಿತ್ಕೊಂಡ್ರು ದೇವರು, ನನ್ನ ಹತ್ರ ಈ ಜಾಗ ಕಿತ್ಕೊಂಡ್ರು, ಅದು ಹೋಯ್ತು ಇದು ಹೋಯ್ತು ಅಂತ ದೇವ್ರ ಮೇಲೆ ಇಷ್ಟು ಹೇಳ್ತೀಯಲ್ಲ, ಇದು ಚೆನ್ನಾಗಿದೆಯಾ? ಇದು ನ್ಯಾಯನೇ ಅಲ್ಲ. ಪ್ರೈಸ್ ದಿ ಲಾರ್ಡ್. ಸೊ ದೇವರಿಗೆ ಕೊಡೋದಕ್ಕೆ ಮಾತ್ರನೇ ಗೊತ್ತೇ ಹೊರ್ತು ತಗೊಳ್ಳೋದಕ್ಕೆ ಗೊತ್ತಿಲ್ಲ. ಪ್ರೈಸ್ ದಿ ಲಾರ್ಡ್. ರೈಟ್ ಪಾಸ್ಟರ್, ಹಾಗಾದರೆ ಯೋಬನ ಕತೆ ನೀವು ಅಲ್ಲೇ ಇದ್ದೀರಾ, ನನಗೆ ಗೊತ್ತು, ನಾನು ಬರ್ತೀನಿ. ನಿಮ್ಮ ಮೈಂಡ್ ಅಲ್ಲೇ ಓಡ್ತಾಯ್ತಲ್ವಾ? ಬನ್ನಿ, ಯೋಬನಿಗೆ ಬರೆದ ಪುಸ್ತಕ 1ನೇ ಅಧ್ಯಾಯ 21 ಓದೋಣ. ನೋಡಿ, ಇವತ್ತು ಅನೇಕರು ಇದನ್ನು ಪ್ರೀಚ್ ಮಾಡ್ತಾರೆ. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಇವಾಗ ಪ್ರೀಚರ್ ಏನು ಹೇಳ್ಬಿಟ್ರು ಗೊತ್ತಾ? ಏನು ಇಲ್ಲದವನಾಗಿ ಬಂದನು, ಏನು ಇಲ್ಲದವನಾಗಿ ಹೋದನು. ಸರಿ, ಏನು ಇಲ್ಲದೆ ಇರೋ ಥರ ಲೋಕದಲ್ಲಿ ಬಾಳೋಕ್ಕಾಗುತ್ತಾ? ಮನೆ ಇಲ್ಲದೆ ಇರೋಕ್ಕಾಗುತ್ತಾ? ಗಾಡಿ ಇಲ್ಲದೆ ಇರೋಕ್ಕಾಗುತ್ತಾ? ಪೆಟ್ರೋಲ್ ಇಲ್ಲದೆ ಇರೋಕ್ಕಾಗುತ್ತಾ? ಲೈಟ್ ಬಿಲ್ ಕಟ್ಟದೆ ಇರೋಕ್ಕಾಗುತ್ತಾ? ಊಟ ಮಾಡದೆ ಇರೋಕ್ಕಾಗುತ್ತಾ? ಒಬ್ರಿಗೆ ಸಹಾಯ ಮಾಡೋಕ್ಕೆ ಆಗದೆ ಇರೋಕ್ಕಾಗುತ್ತಾ? ಎಲ್ಲನೂ ಬೇಕು, ಎಲ್ಲನೂ ನಾವು ಮಾಡಬೇಕು. ಅದಕ್ಕೇ ದೇವರು ನಮ್ಮನ್ನು ಆಶ್ವಸಿಸೋದು. ಓಕೆ, ಇವಾಗ ದ ಬುಕ್ ಆಫ್ ಜಾಬ್ 1:21 ಕನ್ನಡದಲ್ಲಿ ಹೇಳುತ್ತೆ, ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಯೆಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂದು ಹೇಳಿದನು. ನಾನು ಹೇಳ, ಫಸ್ಟ್ ಲೈನ್ ಈಸ್ ಕರೆಕ್ಟ್, ಸೆಕೆಂಡ್ ಲೈನ್ ಈಸ್ ರಾಂಗ್. ಯೋಬನ ಸ್ಟೇಟ್ಮೆಂಟಲ್ಲಿ ಫಸ್ಟ್ ಲೈನ್ ಈಸ್ ಕರೆಕ್ಟ್, ಸೆಕೆಂಡ್ ಲೈನ್ ಈಸ್ ರಾಂಗ್. ಈಗ ನಾನೇನು ಹೇಳ್ತೀನಿ ಅಂದರೆ, 1947 ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಕರೆಕ್ಟಾ ಇಲ್ವಾ? 1947 ನಮಗೆ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತೀವಿ. ದೇಶಕ್ಕೆ ಫ್ರೀಡಮ್ ಸಿಕ್ಕಿದ್ದು 1947. ಕರೆಕ್ಟಾ? ಕರೆಕ್ಟು. ಬೈ ನೆಹರು. ಕರೆಕ್ಟಾ? ರಾಂಗ್. ಯಾರು? ಗಾಂಧೀಜಿ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಈಸ್ ರೈಟ್, ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ಆ ಥರನೇ. ಅದನ್ನು ಯೆಹೋವನೇ ಕೊಟ್ಟನು, ಫಸ್ಟ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್. ಯೆಹೋವನೇ ತೆಗೆದುಕೊಂಡನು, ರಾಂಗ್. ಸೊ 1947 ಇಂಡಿಪೆಂಡೆನ್ಸ್ ಡೇ, ಫಸ್ಟ್ ಸ್ಟೇಟ್ಮೆಂಟ್ ವಾಸ್ ಫ್ರಮ್ ಪಾಸ್ಟರ್ ಫಿಲಿಪ್ ಬಾಬು. ಇಟ್ ವಾಸ್ ರೈಟ್. ಇಟ್ ವಾಸ್ ಫ್ರಮ್ ನೆಹರು.
ಇಟ್ ಈಸ್ ಆಲ್ಸೋ ಫ್ರಮ್ ಪಾಸ್ಟರ್ ಫಿಲಿಪ್ ಬಾಬು, ಬಟ್ ಇಟ್ಸ್ ರಾಂಗ್. ಯೋಬನೇ ಅದನ್ನು ಹೇಳಿದ್ದು. ಯೋಬನೇ ಹೇಳಿದಂಥ ಫಸ್ಟ್ ಸ್ಟೇಟ್ಮೆಂಟ್ ವಾಸ್ ರೈಟ್. ಯೋಬನೇ ಹೇಳಿದಂಥ ಎರಡನೇ ಸ್ಟೇಟ್ಮೆಂಟು ರಾಂಗ್. ಅವನೇ ಹೇಳ್ತಾನೆ. ಸೊ ಯೋಬನೇ ಹೇಳ್ತಾನೆ, ನಾನು ಏನು ಭಯಪಟ್ಟನೋ ಅದೇ ನನ್ನ ಲೈಫಲ್ಲಿ ನಡೀತು, ನಾನು ಹೇಳಿದ ತಪ್ಪು ಅಂತ ಅವನು ಒಪ್ಕೊಳ್ತಾನೆ. ಅದನ್ನೆಲ್ಲ ನಾವು ನೋಡೋಣ. ಯೋಬನ್ನೇ ಒಪ್ಕೊಂಬಿಟ್ಟ, ಆದರೆ ಅನೇಕ ಪ್ರೀಚರ್ಸ್ಗಳು ಇನ್ನೂ ಒಪ್ಕೊಳ್ತಾ ಇಲ್ಲ ಅಷ್ಟೇ. ಸೊ ದ ಸ್ಟೇಟ್ಮೆಂಟ್ ಫ್ರಮ್ ಜೋಬ್ ವಾಸ್ ರಾಂಗ್. ಸರಿ, ಓಕೆ. ಇವನು ಹೇಳ್ತಾನಲ್ಲ, ಯೋಬನೇನು ಹೇಳ್ತಾನೆ? ಯೆಹೋವನೇ ತೆಗೆದುಕೊಂಡನು. ಯೋಬನೇನು ಹೇಳ್ತಾನೆ? ಯೆಹೋವನೇ ತೆಗೆದುಕೊಂಡನು. ಸರಿ, ಯೆಹೋವನೇ ತಕ್ಕೊಂಡ್ರ? ಯೆಹೋವನ ತಗೊಂಡಿದ್ದು ನೀವೇನು ಹೇಳ್ತೀರಾ? ಅನೇಕರು ಹೇಳ್ತಾರೆ ಹೌದಲ್ವಾ ಪಾಸ್ಟರ್, ಹೌದಲ್ವಾ ಅಲ್ಲ. ಯೋಬನ ಬರ ಪುಸ್ತಕ 1:12 ಓದೋಣ. 1:12. ಯೆಹೋವನು ಸೈತಾನನಿಗೆ, ಅವನ ಸ್ವಾಸ್ಥ್ಯವೆಲ್ಲ ನಿನ್ನ ಕೈಯಲ್ಲಿದೆ ನೋಡು, ಆದರೆ ಅವನ ಮೈ ಮೇಲೆ ಮಾತ್ರ ಕೈ ಹಾಕಬೇಡ ಎಂದು ಅಪ್ಪಣೆ ಕೊಟ್ಟನು. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಚೆನ್ನಾಗಿ ಗಮನಿಸಿ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಹೋದನು. ಈಗ ಸೈತಾನನು ಹೊರಟು ಹೋದ. ಎಲ್ಲಿಗೆ ಹೋಗ್ತಾನೆ? 2ನೇ ಅಧ್ಯಾಯ 7ನೇ ವಾಕ್ಯ, ಚಾಪ್ಟರ್ 2:7. ಸೊ ಇದು ಕಂಟಿನ್ಯೂಷನ್ ಇಲ್ಲಿ. ಆಗ ಸೈತಾನನು ಯೆಹೋವನ ಸನ್ನಿಧಾನದಿಂದ ಹೊರಟು ಯೋಬನ ಅಂಗಾಲು ಮೊದಲುಗೊಂಡು ನಡು ನೆತ್ತಿಯವರೆಗೂ ಕೆಟ್ಟ ಕುರುಗಳನ್ನು ಹುಟ್ಟಿಸಿ ಅವನನ್ನು ಬಾಧಿಸಿದನು. ಬಾಧೆ ಕೊಟ್ಟವ್ರು ಯಾರು? ಸೈತಾನ. ಯೋಬನ ಆಶೀರ್ವದಿಸಿದ ಯಾರು? ದೇವರು. ಈಗ ಎಲ್ಲ ಬಾಧೆಗೂ ಕಾರಣ ಸೈತಾನನು. ಇವಾಗ ನೀವು ಕೇಳ್ಬೋದು ಪಾಸ್ಟರ್, ಮತ್ತು ದೇವ್ರು ಯಾಕೆ ಪರ್ಮಿಷನ್ ಕೊಡಬೇಕು? ಅದು ನೆಕ್ಸ್ಟ್ ವರ್ಷನ್, ಓಕೆನಾ? ಅದು ಇನ್ನೊಂದು ವರ್ಷನಲ್ಲಿ ನಾವು ನೋಡೋಣ. ಆದರೆ ಈಗ ಬಾಧಿಸಿದ್ದು ಯೋಬನ್ನ ಸೈತಾನನ, ದೇವರ? ಸೈತಾನ. ಸೊ ಎಲ್ಲರೂ ಏನು ಹೇಳ್ತಾರೆ? ದೇವರೇ ಎಲ್ಲ ಮಾಡ್ತಾರೆ ಅಂತ. ಇಟ್ಸ್ ಅ ರಾಂಗ್ ಸ್ಟೇಟ್ಮೆಂಟ್. ಇವನಿಗೆ ಬಾಧೆ ಕೊಟ್ಟಿದ್ದು, ಇವನಿಗೆ ಕಾಯಿಲೆ ಬಂದಿದ್ದು, ಇವನಿಗೆ ಕಷ್ಟ ಬಂದಿದ್ದು, ಇವನಿಗೆ ದರಿದ್ರ ಬಂದಿದ್ದು, ಅದರ ಹಿಂದೆ ಸೈತಾನ ಇದ್ದ. ದಟ್ ಈಸ್ ನಾಟ್ ಫ್ರಮ್ ಗಾಡ್. ಒಂದೇ ಒಂದು ಹೇಳಿ ಮುಗಿಸ್ತೀನಿ ನೋಡಿ ನಾನು ಚೆನ್ನಾಗಿ. ವೆನ್ ಅನಾಯಿಂಟಿಂಗ್ ಕಮ್ಸ್, ದೇವರ ಪ್ರಸನ್ನತೆ ಬಂದರೆ ಏನೆಲ್ಲ ಎವಿಡೆನ್ಸ್ ಇರುತ್ತೆ? ವೇರ್ ದೇರ್ ಈಸ್ ಅನಾಯಿಂಟಿಂಗ್ ಆ್ಯಂಡ್ ಪ್ರೆಸೆನ್ಸ್, ವಾಟ್ ವಿಲ್ ಬಿ ದ ಎವಿಡೆನ್ಸ್? ದೇವ್ರ ಪ್ರಸನ್ನತೆ ಚೆನ್ನಾಗಿತ್ತು ಇವತ್ತು, ಅಪ್ಪ ದೇವರು ನನ್ನ ಜೊತೆ ಇದ್ದಿದ್ದನ್ನು ಹಾಗೇ ನಾನು ಫೀಲ್ ಮಾಡಿದೆ ಅಂತಾರಲ್ಲ, ಏನೇನು ಗುರುತುಗಳಿರುತ್ತೆ? ಏನೋ ಒಂಥರ ಜಾಯ್. ಕೆಲವ್ರಿಗೆ ಮೈಯೆಲ್ಲ ತಣ್ಣಗಾಗುತ್ತೆ, ಕೆಲವರಿಗೆ ಗೋಸ್ ಬಂಪ್ಸ್, ಕೆಲವ್ರ ಮೈಯೆಲ್ಲ ಬೆಚ್ಚಗಾಗುತ್ತೆ, ಇನ್ನೂ ಕೆಲವರು ನಗಾಡ್ತಾರೆ ಅಷ್ಟು ಖುಷಿಯಾಗಿ, ಇನ್ನು ಕೆಲವರು ಪ್ರಸನ್ನತೆಲ್ಲ ಹಾಗೆ ಅಳ್ತಾರೆ, ಇನ್ನು ಕೆಲವರು ಹಾಗೆ ಬೀಳ್ತಾರೆ. ನೋಡಿ, ಇದೆಲ್ಲ ದೇವರಲ್ಲಿದ್ದಾರೆ ಅನ್ನೋ ಗುರುತು. ಸೊ ದೇವ್ರು ಬಂದರೆ ಕೆಲವೊಂದು ಗುರುತುಗಳಿರುತ್ತೆ. ಸೈತಾನನ್ ಬಂದರೆ ಜಗಳ, ಗಲಿಬಿಲಿ, ಕೋಪ, ಅಳೋದು, ದುಃಖ, ವೇದನೆ, ದರಿದ್ರ, ಲಾಸ್ ಆಗೋದು, ಕಾಯಿಲೆ, ಇದೆಲ್ಲ ಸಿಂಪ್ಟಮ್ಸ್ ವೇರ್ ಸೇಟನ್ ಈಸ್ ದೇರ್. ಸೊ ದೇವರಿದ್ದರೆ ಹೇಗೆ ಗುರುತುಗಳಿರುತ್ತೋ, ಸೈತಾನನಿದ್ರೂ ಅದೇ ಗುರುತುಗಳಿರುತ್ತೆ. ಸೊ ಇವತ್ತು ನಾನು ಏನು ಹೇಳ್ತೀನಿ ಅಂದರೆ, ಇಂಥ ಗುರುತುಗಳಿದ್ದರೆ ದೇವರೇ ಸ್ತೋತ್ರ ಅಂತ ಹೇಳ್ಬಿಡಿ. ಇದಕ್ಕೆ ವಿರುದ್ಧವಾಗಿ ನಿಲ್ಲುವಂಥ ಎಲ್ಲ ಕ್ರಿಯೆಗಳನ್ನು ಯೇಸುವಿನ ನಾಮದಲ್ಲಿ ಐ ಕಮ್ಯಾಂಡ್ ಟು ಗೆಟ್ ಔಟ್ ಅಂತ ಹೇಳಿ. ನೋಡಿ, ಈ ಪ್ರಸಂಗನ ಮಾತನಾಡ್ತಾ ಇರಬೇಕಾದ್ರೇ ನಿಮ್ಮ ಮನೆಗಳಲ್ಲೋ ಅಥವಾ ನಿಮ್ಮ ಕುಟುಂಬದಲ್ಲೋ ನಿಮ್ಮ ಫ್ಯಾಮ್ಲಿಯಲ್ಲೋ ಸೈತಾನನು ಇಲ್ಲ, ಈ ಪ್ರಸಂಗ ಕೊಡ್ತಾ ಇದ್ದಾಗಲೇ ಹೊರಟೋದ. ಯಾಕೆ ಗೊತ್ತಾ? ಈ ಪ್ರಸಂಗನ ಕೇಳಿದ ತಕ್ಷಣ ನೀವು ನೆಟ್ಟಿಗೆ ಅವನ ಕಡೆ ತಿರುಗ್ತೀರಂತ ಅವ್ನಿಗೆ ಗೊತ್ತು. ಈಗ ಪಾಸ್ಟರ್ ಫಿಲಿಪ್ ಬಾಬು ಪ್ರಸಂಗ ಕೇಳಿದ ತಕ್ಷಣ ಎಲ್ಲರೂ ಕಮೆಂಟ್ ಮಾಡ್ತೀರಾ, ಸೈತಾನನೇ ಯೇಸುವಿನ ನಾಮದಲ್ಲಿ ಅಂತ ಅವ್ನಿಗೆ ಹೇಳ್ಬಿಡ್ತೀರ ಅಂತ ಗೊತ್ತಾಯಿತು. ಪಾಸ್ಟರ್ ಫಿಲಿಪ್ ಬಾಬು ಈ ಪ್ರಸಂಗ ಎತ್ಕೊಂಬಂದರು, ಈಗ ನನ್ನನ್ನು ಕ್ಯಾಕರ್ಸ್ ಹೋಗಿತಾರೆ ಅಥವಾ ನನ್ನನ್ನು ತುಳಿತಾರೆ ಅಂತ ಅವ್ನಿಗೆ ಗೊತ್ತಾಯಿತು. ನನ್ನ ಅರ್ಧ ಪ್ರಸಂಗಕ್ಕೆ ಅವ್ನು ಹೊರಟದ. ನೀವೇನು ಇವಾಗ ತುಳಿಯೋದು ಬೇಕಾಗಿಲ್ಲ. ಆದರೆ ನೀವು ಒಂದನ್ನು ಕಲ್ತ್ಕೊಳ್ಳಿ, ಒಂದನ್ನು ತಿಳ್ಕೊಳ್ಳಿ, ಎಲ್ಲ ಕೆಟ್ಟದಕ್ಕೂ ಕಾರಣ ಸೈತಾನನು, ಎಲ್ಲ ಒಳ್ಳೆಯದಕ್ಕೂ ಕಾರಣ ದೇವರು.
ಇನ್ನೂ ಮಿಕ್ಕಿದ್ದ ಎಲ್ಲ ಪ್ರಶ್ನೆಗಳಿಗೂ ಬರುವಂಥ ದಿನಗಳಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೀನಿ. ನನ್ನ ಜೊತೆ ಟ್ಯೂನಪ್ ಆಗಿರಿ. ಸೊ ಈ ವಾಕ್ಯ ನಿಮ್ಮ ಲೈಫಲ್ಲಿ ಒಂದು ಬಿಡುಗಡೆ ಕೊಡುತ್ತೆ, ನಿಮ್ಮ ಶರೀರದಲ್ಲಿ ಒಂದು ಬಿಡುಗಡೆ ಕೊಡುತ್ತೆ, ಫೈನಾನ್ಷಿಯಲಿ ಒಂದು ಬಿಡುಗಡೆ ಕೊಡುತ್ತೆ, ಇಮೋಷ್ನಲಿ ಒಂದು ಬಿಡುಗಡೆ ಕೊಡುತ್ತೆ. ಫಿಸಿಕಲಿ, ಫೈನಾನ್ಷಿಯಲಿ, ಸ್ಪಿರಿಚುಲಿ, ಇಮೋಷ್ನಲಿ ಎಲ್ಲದರಲ್ಲೂ ಒಂದು ಬಿಡುಗಡೆ ಈ ವಾಕ್ಯದ ಮುಖಾಂತರ ಇವತ್ತು ಉಂಟಾಗಿದೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಸೊ ಇನ್ನೂ ಅನೇಕ ಪ್ರಶ್ನೆಗಳಿಗೆ ಉತ್ತರದೊಂದಿಗೆ ನಾವು ಬರುವಂಥ ದಿನಗಳಲ್ಲಿ ಬರ್ತೀವಿ. ಗಾಡ್ ಬ್ಲೆಸ್. ಅದು ಮಾತ್ರ ಅಲ್ಲ, ಇವತ್ತು ಕೇಳಿದಂಥ ಈ ಪ್ರಸಂಗದಲ್ಲಿ, ಈ ಸಂದೇಶದಲ್ಲಿ ಒಂದು ವೇಳೆ ನಿಮಗೇನಾದರೂ ಡೌಟ್ಸ್ ಇದ್ದರೆ, ಪಾಸ್ಟರ್ ಇದು ಹೆಂಗೆ ಅಂದರೆ ನೀವು ಕಮೆಂಟ್ಸಲ್ಲಿ ನೀವು ನಮಗೆ ತಿಳಿಸ್ಬೋದು. ಒಂದು ವೇಳೆ ಇಲ್ಲ ಪಾಸ್ಟರ್ ನನಗೆ ಅರ್ಥ ಆಯಿತು, ನಾನು ತುಂಬ ಖುಷಿಯಾಗಿದ್ದೀನಿ ಅಂದರೆ ಆಮೇನ್, ಥ್ಯಾಂಕ್ ಯು ಜೀಸಸ್ ಅಂತ ಹಾಕಿ, ಹೋಲಿ ಸ್ಪಿರಿಟ್ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಅಂತ ಹಾಕಿ. ಒಂದು ವೇಳೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಅಲ್ಲಿ ಕಮೆಂಟಲ್ಲಿ ಹಾಕಿದ್ರೆ ನಾವು ಅದನ್ನು ನಿಮ್ಮ ಪ್ರಶ್ನೆಗೆ ಬರುವಂಥ ಮೆಸೇಜಲ್ಲಿ ನಾನು ನಿಮಗೆ ಉತ್ತರ ಹೇಳಿ ಅದನ್ನು ವಿವರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆ? ಸೊ ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬು ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದೊಂದು ಸೇವೆ ಥರ ಮಾಡಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶ್ವಸಿಸಲಿ. ಗಾಡ್ ಬ್ಲೆಸ್ ಯು.